ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಎಲ್ಲ ವೀಕ್ಷಕರಿಗೆ ಪ್ರತಿ ತಿಂಗಳು ನಾನು ನಿಮಗೆ ಒಂದಲ್ಲ ಒಂದು ರೀತಿಯಾದಂತಹ ಮಾಸಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನು ಮಾಡಬಹುದು, ಏನು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ತಾ ಬರ್ತಾ ಇದ್ದೇನೆ. ಈ ಫೆಬ್ರವರಿ ತಿಂಗಳಲ್ಲಿ ವಿಶಿಷ್ಟವಾದ ದಿವಸ ಏನು ಅಂತ ಹೇಳಿದ್ರೆ, ಕೃಷ್ಣದೇವರಾಯನಂತಹವನಿಗೆ ಬಂದಂತಹ ಕುಹಯೋಗವನ್ನು ಪರಿಹಾರ ಮಾಡಿದ ದಿವಸ ಈ ತಿಂಗಳಲ್ಲಿ ಬರಲಿಕ್ಕಿದೆ. ಹಾಗಾದರೆ ನಮ್ಮ ದಾರಿದ್ರ್ಯವನ್ನು, ನಮ್ಮ ಎಲ್ಲ ವಿಧವಾದ ಅನಾರೋಗ್ಯಗಳನ್ನು ಪರಿಹಾರ ಮಾಡಿಕೊಳ್ಳಬಹುದಾದಂತಹ ದಿವಸವೂ ಈ ಮಾಸದಲ್ಲಿ ಸೇರಿಕೊಂಡಿದೆ. ಹಾಗಾದ್ರೆ ನಾವು ಏನು ಮಾಡಬೇಕು, ನಮ್ಮ ದಾರಿದ್ರ್ಯವನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು, ನಾವು ಹೇಗೆ ಸಿರಿವಂತರಾಗಬಹುದು, ನಮ್ಮ ಮಕ್ಕಳು ಹೇಗೆ ವಿದ್ಯಾವಂತರಾಗಬಹುದು, ಎಲ್ಲ ವಿಧವಾದಂತಹ ವಿಷಯಗಳನ್ನು, ಜೊತೆಗೆ ರಥಸಪ್ತಮಿ, ಭಾರತ ಹುಣ್ಣಿಮೆ ಎಲ್ಲದರಲ್ಲಿಯೂ ಕೂಡ ನಾವು ಮಾಡಬೇಕಾದಂತಹ ವಿಷಯಗಳು, ಯಾವ್ಯಾವ ರಾಶಿಯವರು ಏನೇನು ಮಾಡಿದರೆ ಸಿರಿವಂತರಾಗ್ತಾರೆ, ಆರೋಗ್ಯವಂತರಾಗ್ತಾರೆ, ಎಲ್ಲವನ್ನು ನಿಮಗೆ ತಿಳಿಸಿಕೊಡ್ತೇನೆ. ಹಾಗೆ ಮಹಾಕುಂಭಮೇಳ ನಡೀತಾ ಇದೆ, ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇದೆ. 12 ರಾಶಿಯವರು ಯಾವ ಸಂದರ್ಭದಲ್ಲಿ ಹೋಗಿ ಸ್ನಾನ ಮಾಡಬೇಕು, ಸಂಕ್ರಮಣಾದಿಗಳಲ್ಲಿ, ವ್ಯತಿಪಾತಾದಿಗಳಲ್ಲಿ, ಹಾಗಾದರೆ ಯಾವ ರಾಶಿಯವರು ಯಾವಾಗ ಸ್ನಾನ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಒಳ್ಳೆಯ ಗುರುಬಲ ಇದ್ದರೂ ತನ್ನ ಹುಂಬತನ ಅಥವಾ ತನ್ನ ಸಿಟ್ಟು, ತನ್ನ ಮುಂಗೋಪತನ ಇದನ್ನೆಲ್ಲ ನಾವು ಅಳವಡಿಸಿಕೊಂಡದ್ದರಿಂದ ಒಂದಿಷ್ಟನ್ನು ಅಲ್ಲ 80% ಲಾಭವನ್ನು ಕಳ್ಕೊಳ್ಳುವಂತಹ ಸಮಯ ಇದಾಗಿದೆ ವೃಶ್ಚಿಕ ರಾಶಿಯವರು. ಹಾಗಾಗಿ ತುಂಬ ಜಾಗೃತರಾಗಿರಬೇಕು. ವಕ್ರಗತಿಯಲ್ಲಿರ್ತಕ್ಕಂತಹ ಲಗ್ನಾಧಿಪತಿಯೇ ಅಷ್ಟಮಕ್ಕೆ ಹೋಗಿದ ಕಾರಣ ನಾನು ಹೇಳ್ತಾ ಇರುವಂತಹದ್ದು. ಅಷ್ಟಮದಲ್ಲಿ ಪಾಪಗ್ರಹರ ಯೋಗ, ಜೊತೆಗೆ ಅದರಿಂದ ಏನಾಗುತ್ತೆ, ಅದು ಲಗ್ನಾಧಿಪತಿ ಆಗಿರುವುದು ಸ್ವಯಂಕೃತ ಅಪರಾಧಗಳು, ತನ್ನ ಮನಸ್ಸಿನ ಸ್ಥಿತಿಯಿಂದಾಗಿ ಒಳ್ಳೆಯ ಗುರುಬಲ, ಜೊತೆಗೆ ಶುಕ್ರ 5ನೇ ಮನೆಯಲ್ಲಿ ಕೂತು ಮಾಲವ್ಯ ಯೋಗವನ್ನು ತೋರಿಸ್ತಾ ಇದ್ದಾನೆ, ಜೊತೆಗೆ 4ರ ಶನಿ ಶಶಮಹಾಯೋಗವನ್ನು ತೋರಿಸ್ತಾ ಇದ್ದಾನೆ. ಈ 2 ರಾಜಯೋಗಗಳ ಫಲವನ್ನು ಅನುಭವಿಸಬೇಕಾದ ನಾವು ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಮೂರ್ಖತನದಿಂದ ಅದನ್ನ ಕಳ್ಕೊಳ್ಳುವಂತಹ ಕೆಲಸ ಮಾಡಿಕೊಳ್ತೇವೆ. ನಮಗೇ ಅರಿಯದೆ ನಾವೇ ಅದನ್ನು ಕಳ್ಕೊಂಡ್ವಿ ಅಂತ ಆದರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಮತ್ತೊಂದಿರೋಲ್ಲ. ಆದ್ದರಿಂದ ಗ್ರಹ ಸೂಚಯಂತಿಹ ಜನ್ಮನಿ ಅಂತ ಶಾಸ್ತ್ರಕಾರ ಹೇಳುವ ಹಾಗೆ ಗ್ರಹರು ಪ್ರತಿಯೊಂದು ವಿಷಯವನ್ನು ಸೂಚನೆ ಮಾಡ್ತಾ ಇದ್ದಾರೆ. ಆ ಸೂಚನೆಯನ್ನು ಪಾಲಿಸುವ ಕೆಲಸ ನಾವು ಮಾಡಬೇಕಷ್ಟೆ. ಆದ್ದರಿಂದ ಕುಜ, ಲಗ್ನಾಧಿಪತಿಯಾದಂತಹ ಕುಜ ಅಷ್ಟಮದಲ್ಲಿ ಕೂತು ಈ 3ನೇ ಮನೆಗೆ ಇಲ್ಲಿರ್ತಕ್ಕಂತಹ ರವಿ ಬುಧರಿಗೆ ದೃಷ್ಟಿ ಕೊಡ್ತಾ ಇರುವಂತಹದ್ದು. ರವಿ ಲಾಭಾಧಿಪತಿ, ಬುಧ ವ್ಯಯಾಧಿಪತಿ, ಭಾಗ್ಯಾಧಿಪತಿ, ಅವನು ತೃತೀಯದಲ್ಲಿ ಕೂತಿರುವ ಕಾರಣ ನಮಗೆ ಈ ಈ ಸಹೋದರರಿಂದಾಗಿ ಅಥವಾ ಸಹೋದರರ ಜೊತೆಗೆ ಅಥವಾ ಪಿತೃಕಾರಕನಾದ ರವಿ ಇರೋದರಿಂದಾಗಿ ತಂದೆಯ ಜೊತೆಗೆ ವ್ಯಾಜ್ಯ ಮಾಡಿಕೊಂಡು ನಾವು ಆ ತಂದೆಯಿಂದ ಬರಬೇಕಾದ ಆಸ್ತಿ ಪಾಸ್ತಿಗಳನ್ನು ಕಳ್ಕೊಳ್ಳುವಂಥದ್ದು, ತಂದೆಯ ಆಶೀರ್ವಾದವನ್ನು ಕಳ್ಕೊಳ್ಳುವಂಥದ್ದು, ತಂದೆಯಿಂದಾಗಿ ಬಳುವಳಿಯಾಗಿ ನಮಗೆ ಬರ್ತಾ ಇರುವಂಥದ್ದು ನಮಗೆ ಸ್ಟೇ ಅಂದರೆ ನಿಂತು ಹೋಗಿಬಿಡುವಂಥದ್ದು, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿಯಾಗಿ ಅಲ್ಲಿ ಕೋರ್ಟು ಕಚೇರಿ ಸುಲಭವಾಗಿ ಸಿಗಬೇಕಾದದ್ದಲ್ಲ, ನಾವೇ ಅದನ್ನು ಕಾಂಪ್ಲಿಕೇಟ್ ಮಾಡಿಕೊಳ್ಳುವಂತಹ ಅವಕಾಶಗಳು ಹೆಚ್ಚಿದೆ. ಹಾಗಾದರೆ ಏನು ಮಾಡಬೇಕು ನಾವು ಅಂತಂದರೆ, ಪ್ರಧಾನವಾಗಿ ಧ್ಯಾನ ಪ್ರಾಣಾಯಾಮಗಳನ್ನು ಪ್ರತಿನಿತ್ಯ ನೀವು ಮಾಡ್ತಾ ಬನ್ನಿ. ಅದು ಇವತ್ತು ಒಂದು ದಿವಸದ್ದಲ್ಲ, ನಿಮ್ಮ ಸ್ವಭಾವವೇ ಹಾಗೆ ಇರುತ್ತೆ. ಹಾಗಿರುವಾಗ ನಾವು ಆ ಸ್ವಭಾವಸ್ಯ ಅನಪಾಯ, ಅದು ಬದಲಾಯಿಸಿಕೊಳ್ಳಿಕ್ಕೆ ಕಷ್ಟ. ಆದರೆ ಪ್ರಯತ್ನ ಮಾಡಿದರೆ ಏನು ಬೇಕಾದರೂ ಆಗುತ್ತೆ. ಕೆಟ್ಟ ಸ್ವಭಾವವನ್ನು ನಾವು ಯಾಕೆ ಇಟ್ಕೊಂಡು ಮುಂದುವರಿಯಬೇಕು? ಆದ್ದರಿಂದ ಅದನ್ನು ಬಿಡಬೇಕಾದರೆ ದೇವರ ಪ್ರಾರ್ಥನೆ, ಧ್ಯಾನ, ಪ್ರಾಣಾಯಾಮಗಳಿಂದಾಗಿ ಸಿಟ್ಟನ್ನು ಕಂಟ್ರೋಲ್ ಮಾಡಿಕೊಳ್ಳುವಂಥದ್ದು, ಅದು ಸಿಟ್ಟನ್ನು ಬಿಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮತ್ತು ಸಾತ್ವಿಕವಾದ ಆಹಾರವನ್ನು ನಾವು ತೆಗೆದುಕೊಳ್ಳುವಂಥದ್ದು, ಅದೂ ಕೂಡ ಕೃಷ್ಣನೇ ಗೀತೆಯಲ್ಲಿ ಹೇಳುವ ಹಾಗೆ ನಾವು ತಿನ್ನುವ ಪದಾರ್ಥಗಳು ದೇಹದ ಅವಯವಗಳಿಗೆ ಹೋಗುತ್ತೆ. ಹಾಗಾಗಿ ನಾವು ಸಾತ್ವಿಕ ಆಹಾರವನ್ನು ತೆಗೆದುಕೊಂಡಾಗ ಮನಸ್ಸಾಗಿ ಪರಿವರ್ತನೆ ಆಗುವಂಥದ್ದು ಸಾತ್ವಿಕವಾಗಿ ಪರಿವರ್ತನೆ ಆಗುತ್ತೆ, ಸಿಟ್ಟೆಲ್ಲ ಕಡಿಮೆ ಆಗುತ್ತೆ. ಅವಾಗ ಏನೊಂದು ಒಳ್ಳೆಯ ಗಜಕೇಸರಿ ಯೋಗ ಮತ್ತು ಶಶಮಹಾ ಯೋಗ ಮತ್ತು ಮಾಲವ್ಯ ಯೋಗ ಏನು ಈ ತಿಂಗಳಲ್ಲಿ ದೇವರು ತೋರಿಸಿಕೊಡ್ತಾ ಇದ್ದಾನೆ, ಸೂಚನೆ ಮಾಡ್ತಾ ಇದ್ದಾರೆ ಎಲ್ಲ ಗ್ರಹರು, ಅದನ್ನೆಲ್ಲವನ್ನು ಕೂಡ ಪಡೆದುಕೊಂಡ್ರೆ ಒಳ್ಳೆಯ ರಾಜಯೋಗವನ್ನು ನಾವು ಅನುಭವಿಸಬಹುದು. ಹಾಗಾಗಿ ಅದರ ಬಗ್ಗೆ ಗಮನ ಹರಿಸುವುದು ಒಳ್ಳೆಯದು. ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾರ್ಥಿಗಳ ಗಮನಕ್ಕೆ ನೋಡುವಾಗ ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಏನು ತೊಂದರೆ ಇಲ್ಲ. ಆಗಲೇ ನಾನು ಹೇಳಿದ ಹಾಗೆ ಓವರ್ ಕಾನ್ಫಿಡೆನ್ಸ್, ಸ್ವಯಂಕೃತ ಅಪರಾಧ ಅಂದರೆ ನನಗೆಲ್ಲ ಗೊತ್ತು, ನನಗೆಲ್ಲ ಬರುತ್ತೆ, ಕೊನೆಗೆ ಎಕ್ಸಾಮಿಗೆ ಹೋಗುವಾಗ ನಾನು ರಾತ್ರಿ ಓದ್ಕೊಂಡಿದ್ದರೆ ಚೆನ್ನಾಗಿರ್ತಿತ್ತು ಇದು ಅಂತ ಎಲ್ಲೋ ಒಂದು ಕಡೆ ಪೇಚಾಡ್ತೀರ. ಹಾಗಾಗಬಾರ್ದು. ಅದರಿಂದ
ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಒತ್ತು ಕೊಡಿ. ಓವರ್ ಕಾನ್ಫಿಡೆನ್ಸ್ ಬೇಡ. ಜೊತೆಗೆ ವಿಶೇಷ ವಿದ್ಯಾಭ್ಯಾಸಕ್ಕೆ ಹೊರದೇಶಕ್ಕೆ ಹೋಗುವಂಥ ಕೆಲಸ ನೀವೇನಾದರೂ ಪ್ರಯತ್ನ ಮಾಡೋದಾದರೆ ಖಂಡಿತ ಪ್ರಯತ್ನ ಮಾಡಿ. ಖಂಡಿತವಾಗಿಯೂ ಕೂಡ ಅನುಕೂಲಗಳಾಗುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ಮನೆ ತಗೊಳ್ಬೇಕು ಅಥವಾ ಜಾಗ ತಗೊಳ್ಬೇಕಾ, ಈ ಒಂದು ಕನ್ಫ್ಯೂಷನ್ನಲ್ಲಿ ಯಾರಾದರೂ ಇದ್ದೀರಿ ಅಂತ ಆದರೆ ಖಂಡಿತ ಮನೆಗೆ ಕೈ ಹಾಕಿ. ಅದು ಕೂಡ ಜೀರ್ಣಂ ಸಂಸ್ಕೃತ ಮರ್ಕಜ ಕ್ಷಿತಿಸತೋ ದಗ್ಧಂ ನವಂ ಶೀತಗೋ. ದೊಡ್ಡ ಜಾಗದಲ್ಲಿ ಒಂದು ಸಣ್ಣ ಮನೆ ಇರುತ್ತೆ, ಅಂತಹ ಜಾಗ ನಿಮಗೆ ಸಿಗುವ ಸಾಧ್ಯತೆ ಹೆಚ್ಚಿದೆ. ಅಥವಾ ನಮಗೆ ಜಾಗನೇ ಬೇಕು ಅಥವಾ ಅಪಾರ್ಟ್ಮೆಂಟ್ ಬೇಕು ಅಂತಿದ್ರು ಕೂಡ ಸಿಟಿಯಲ್ಲಿರೋರೆಲ್ಲ ಅಪಾರ್ಟ್ಮೆಂಟ್ ನೋಡಿದ್ರೆ ದೊಡ್ಡ ಅಪಾರ್ಟ್ಮೆಂಟು ಅಂದರೆ ಈಗ ಪ್ರೆಸ್ಟೇಜು, ಬ್ರಿಗೇಡು, ಹೀಗೆ ಪಾರ್ಕು, ಎಲ್ಲ ಥರದ ಸೌಲಭ್ಯಗಳಿರತಕ್ಕಂತಹದ್ದನ್ನು ನೋಡ್ತೀರಿ ಅಂತ ಆದರೆ ಖಂಡಿತ ಅದು ಅವಕಾಶಗಳು ಅನುಕೂಲಗಳು ಹೆಚ್ಚಾಗಿದ್ದಾವೆ, ಅದನ್ನು ಮಾಡಬಹುದು. ಇನ್ನು ವಿವಾಹಾರ್ಥಿಗಳು ಯಾರಿದ್ದೀರಿ, ವಿವಾಹದ ವಿಷಯಕವಾಗಿ ನಾವು ನೋಡುವಾಗ ಚೆನ್ನಾಗಿದೆ. ಅದು ದೊಡ್ಡವರು ನೋಡಿರತಕ್ಕಂತಹ ಮದುವೆಗೆ ಆಗುವಾಗ ಮುಂದುವರಿಯೋ ಯೋಗ. ಆದರೆ ನೀವೇ ಇಷ್ಟಪಟ್ಟಿದ್ದೀರಿ ಅಂತ ಆದರೆ ಅಲ್ಲೊಂದು ಸ್ವಲ್ಪ ಕಿರಿಕಿರಿ ಆಗುತ್ತೆ. ಅದರಲ್ಲೂ ಜಾತಿ ವ್ಯತ್ಯಾಸದಿಂದ ಆಗಬಹುದು ಅಥವಾ ಹುಡುಗಿಯ ಮನೆಯ ತಂದೆ ತಾಯಂದಿರು ಒಪ್ಪದೇ ಇರುವ ಕಾರಣದಿಂದಲೂ ಕೂಡ ಬಿಟ್ಟು ಹೋಗುವ ಸಾಧ್ಯತೆಗಳಾಗಬಹುದು. ಈ ರೀತಿಯಾಗಿ ಕಂಡು ಬರ್ತಾ ಇದೆ. ಅದರ ಬಗ್ಗೆ ನಾವು ಎಚ್ಚರ ವಹಿಸಿ ಅವರನ್ನು ಹೇಗೆ ಒಪ್ಪಿಸಬೇಕು, ಎಲ್ಲರನ್ನು ಒಪ್ಪಿಸಿ ಮೆಚ್ಚಿಸಿ ಮದುವೆ ಹೇಗೆ ಆಗಬೇಕು ಅನ್ನೋದನ್ನು ಕೂಡ ವಿಚಾರ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಗಾಡಿಯಲ್ಲಿ ಹೋಗುವಾಗ ಸ್ವಲ್ಪ ಎಚ್ಚರ ಇರಲಿ. ಅದರಲ್ಲಿ ಕೂಡ ರಾತ್ರಿ ಹೊತ್ತಿನ ಸಂಚಾರ ಆದಷ್ಟು ಅವಾಯ್ಡ್ ಮಾಡಿ. ಇನ್ನು ಕರ್ಮಾಧಿಪತಿಯಾಗಿರತಕ್ಕಂತಹ ವೃಶ್ಚಿಕದಿಂದ ಕರ್ಮಾಧಿಪತಿಯಾದ ರವಿ ಶತ್ರುಸ್ಥಾನದಲ್ಲಿರೋದ್ರಿಂದಾಗಿ ಕೆಲಸದಲ್ಲಿ ಸ್ವಲ್ಪ ಏರುಪೇರು ಆಗುವಂತಹದ್ದು ಅಥವಾ ನಾವು ಮಾಡುವಂತಹ ಕೆಲಸ ನಮ್ಮ ಮೇಲಿನವರಿಗೆ ಇಷ್ಟ ಆಗದೆ ಹೋಗುವಂತಹದ್ದು, ಅದರಿಂದಾಗಿ ಒಂದಿಷ್ಟು ಸಫರ್ ಆಗುವ ಸಾಧ್ಯತೆಗಳೆಲ್ಲ ಇದ್ದಾವೆ. ಹಾಗಾಗಿ ಕೆಲಸವನ್ನು ಎಲ್ಲರೂ ಮೆಚ್ಚುವ ರೀತಿಯಲ್ಲಿ ಮಾಡುವ ಪ್ರಯತ್ನವನ್ನು ನೀವು ಮಾಡಿ. ಖಂಡಿತ ಕೆಲಸದಲ್ಲಿ ಅನುಕೂಲಗಳು ಆಗುತ್ತೆ. ಇನ್ನು ಈ ಸಂತಾನದ ವಿಷಯಕವಾಗಿ ನಾವು ನೋಡುವಾಗ ಸ್ವಲ್ಪ ಡಿಲೇ ಆಗುವಂತಹದ್ದು. ಪಂಚಮ ಸ್ಥಾನದಲ್ಲಿ ಶುಕ್ರ ಏನು ಬಂದಿದ್ದಾನೆ, ಆದರೆ ಲಗ್ನಾಧಿಪತಿಯಾಗಿರತಕ್ಕಂತಹ ಕುಜ ಅಷ್ಟಮಕ್ಕೆ ಹೋಗಿದ್ದರಿಂದಾಗಿ ಅದು ಸ್ವಲ್ಪ ಡಿಲೇ ಆಗುವಂತಹದ್ದು. ನಮಗೆ ಸ್ವಲ್ಪ ನಾವೇ ಮುಂದಕ್ಕೆ ಹಾಕುವ ಸಾಧ್ಯತೆ ಇದೆ. ಆದರೆ ನಾವೇ ಮುಂದಕ್ಕೆ ಹಾಕುವುದಕ್ಕಿಂತ ನಮ್ಮ ಪ್ರಯತ್ನ ನಾವು ನಡೆಸಬೇಕು. ದೇವರು ಕೊಟ್ಟಾಗ ಬರಲಿ ಅಂತ ನೀವು ಕೂತ್ರಿ ಅಂತಾದರೆ ಖಂಡಿತವಾಗಿ ಸಂತಾನದ ಅನುಕೂಲಗಳನ್ನು ನೀವು ಕಾಣಬಹುದು. ಇನ್ನು ಲಾಭದಲ್ಲಿ ಕೇತು ಆದ್ದರಿಂದಾಗಿ ಬಂದ ಸಂಪತ್ತು ಎಲ್ಲ ಬೇರೆಯವರ ಪಾಲಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮಹಾಗಣಪತಿಯ ಪ್ರಾರ್ಥನೆ, ಗಣಪತಿಗೆ ಪ್ರತಿನಿತ್ಯ ದ್ವಾದಶ ನಾಮದಿಂದ ಗರಿಕೆಯನ್ನು ಅರ್ಚನೆ ಮಾಡ್ತಾ ಬನ್ನಿ. ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಕಾಯ ನಮಃ ಅನ್ನುವಂತಹ ಏನೊಂದು ದ್ವಾದಶ ನಾಮಗಳಿದ್ದಾವೆ, ಆ ದ್ವಾದಶ ನಾಮಗಳಿಂದ ಗರಿಕೆಯಿಂದ ಪ್ರತಿನಿತ್ಯ ಮಹಾಗಣಪತಿಗೆ ಅರ್ಚನೆ ಮಾಡ್ತಾ ಬನ್ನಿ. ಬಂದ ಸಂಪತ್ತು ಅದು ಉಳಿತಾ ಬರುತ್ತೆ. ಅದರಿಂದಾಗಿ ತುಂಬ ಅನುಕೂಲ ಆಗುತ್ತೆ. ಇನ್ನು 12ನೇ ಮನೆಯ ಶುಕ್ರನು 5ನೇ ಮನೆಯಲ್ಲಿರುವ ಕಾರಣ ಆ ಸಂತಾನದ ಬಗ್ಗೆ ನಾನು ಆಗಲೇ ಹೇಳಿದ್ದೇನೆ. ಆದರೂ ಈ ಸದನ ಅನ್ನುವಂಥ ಮನೆ ಕಟ್ಟಬೇಕಂತ ಏನಾದರೂ ಯೋಚನೆ ಇದ್ದರೆ ಅದು ವಿಘ್ನಗಳು ಬರುವ ಸಾಧ್ಯತೆ ಇದೆ. ಹಾಗಾದರೆ ಏನು ಮಾಡಬೇಕು, ನಾವು ಬರುವಂತಹದನ್ನು ಪಡ್ಕೊಳ್ಬೇಕು, ಜೊತೆಗೆ ಬರುವಂತಹ ಅನಾರೋಗ್ಯವನ್ನು ಪರಿಹಾರ ಮಾಡಿಕೊಳ್ಳಬೇಕು, ಜೊತೆಗೆ ಸಂಪತ್ತನ್ನು ಉಳಿಸಿಕೊಳ್ಳಬೇಕು. ಇದೆಲ್ಲವೂ ಕೂಡ ನಾವು ಹೇಗೆ ಮಾಡಿಕೊಳ್ಳಬೇಕು ಅಂತಂದರೆ ಗ್ರಹರು ಸೂಚನೆ ಮಾಡಿದ ಹಾಗೆ ನಾವು ಈ ಫೆಬ್ರವರಿಯ ಮೊದಲಲ್ಲಿ ವಸಂತ ಪಂಚಮಿ ಏನು ಬರ್ತಾ ಇದೆ, ವಸಂತ ಪಂಚಮಿಯ ದಿವಸ ಆ ಒಂದು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಒಂದು 5 ಜನ ಮುತ್ತೈದೆಯರಿಗೆ ಒಂದು ಬಾಗಿನವನ್ನು ಅಥವಾ ಅರಿಶಿನ ಕುಂಕುಮ ಕೊಟ್ಟು ನಮಸ್ಕಾರ ಮಾಡಿಕೊಳ್ಳುವಂಥದ್ದು ಒಂದು ಪರಿಹಾರ. ಇಲ್ಲ ಅಂತ ಆದರೆ ಆ ಒಂದು ರಥಸಪ್ತಮಿಯ ದಿವಸ ಏನು ವಿಶೇಷವಾಗಿ ಆದಿತ್ಯ ಹೃದಯದ ಪಾರಾಯಣ 12 ಜನ ಬ್ರಾಹ್ಮಣ ಮುತ್ತೈದೆಯರಿಗೆ ದಂಪತಿಗಳಿಗೆ ನಾವು ದಾನ ಮಾಡುವಂಥ 12 ಪದಾರ್ಥಗಳನ್ನು, ಅದು ಏನು ಬೇಕಾದರೂ ಆಗ್ಬೋದು, ಹಾಲಾಗ್ಬೋದು, ಮೊಸರಾಗ್ಬೋದು, ಎಳ್ಳು, ಉಪ್ಪು, ಈ ಥರದಲ್ಲಿ ಏನು ಮನಸ್ಸಿಗೆ ಬರುತ್ತೋ ಅದನ್ನು ನಾವು ದಾನ ಮಾಡುವಂಥದ್ದು. ಆ ವ್ಯಕ್ತಿ ಅದನ್ನು ಉಪಯೋಗಿಸಿಕೊಳ್ಬೇಕು, ಅಂತಹ ವಸ್ತುಗಳನ್ನು ದಾನ ಮಾಡುವಂಥದ್ದು. ಇಲ್ಲ ಅಂತ ಆದರೆ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿ ನಾವು 12ನೇ ತಾರೀಕು ಬರ್ತಾ ಇರತಕ್ಕ ಸಂಕ್ರಮಣದ ದಿವಸ ಸ್ನಾನ ಮಾಡುವಂಥದ್ದು. ಅಥವಾ ನಮಗೆಲ್ಲೂ ಹೋಗ್ಲಿಕ್ಕಾಗಲ್ಲ ಸ್ವಾಮಿ, ಮನೆಯಲ್ಲೇ ಕೂತು ಮಾಡೋ ಪರಿಹಾರ ಹೇಳಿ ಅಂತಂದರೆ ಖಂಡಿತ ಏನು ಪೇಜಾರ ಸ್ವಾಮಿಗಳು ಅನೇಕ ಗುರುಗಳು ಎಲ್ಲ ಸೇರಿಕೊಂಡು ಗೋ ಸಂರಕ್ಷಣೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಪ್ರತಿ ದಿವಸ ಕೋಟಿ ವಿಷ್ಣು ಸಹಸ್ರನಾಮ ಜಪ ಯಜ್ಞದಲ್ಲಿ ಭಾಗವಹಿಸಿದ್ದಾರೆ. ಅಂಥದ್ದಲ್ಲಿ ನಾವೂ ಕೂಡ ಭಾಗಿಯಾಗಿ ನಾವು ಕೂಡ ಗೋ ಸಂರಕ್ಷಣೆಗಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೇನೆ ಅಂತ ಪಾರಾಯಣ ಮಾಡ್ತಾ ಬನ್ನಿ. ಆ ಒಂದು ಫಲ, ಗೋ ಸಂರಕ್ಷಣೆ ಮಾಡಿದ ಫಲ ನಮಗೆ ಬಂತು ಅಂತಾದರೆ
ಎಲ್ಲ ಸಂಪತ್ತು, ಎಲ್ಲ ದೇವತೆಗಳ ಅನುಗ್ರಹ ನಮಗಾಗಿ ನಮ್ಮ ಮನೆಗೆ ಬಂದ ಸಂಪತ್ತು ನಮ್ಮದಾಗುತ್ತೆ, ನಾವು ಅನುಭವಿಸೋದಕ್ಕೆ ಪ್ರಾರಂಭ ಮಾಡ್ತೇವೆ. ಹೀಗೆ ಇದರ ವಿಶೇಷವಾದಂತಹ ಫಲಗಳನ್ನು ವೃಶ್ಚಿಕ ರಾಶಿಯವರು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.